ಆರೋಗ್ಯ ಸಚಿವರು ಈ ಒಂದು ಸ್ಟೋರಿಯನ್ನ ನೋಡಲೇಬೇಕು. ಪಂಚ ಗ್ಯಾರಂಟಿ ಕೊಟ್ಟು ಸರ್ಕಾರದ ಬಳಿ ಹಣ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಬೊಕ್ಕಸ ಖಾಲಿಯಾಗಿದೆ. ಈಗಾಗಲೇ ಪಂಚ ಗ್ಯಾರಂಟಿಯಲ್ಲಿ ಹಣ ಇಲ್ಲ ಅನ್ನೋದನ್ನ ಬಹಿರಂಗವಾಗಿ ಸ್ವಪಕ್ಷದ ನಾಯಕರೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮತ್ತೆ ಸಾಬೀತಾಗ್ತಾ ಇದೆಯಾ ಪಂಚ ಗ್ಯಾರಂಟಿಗೆ ಹಣ ಕೊಟ್ಟು ಸರ್ಕಾರ ಹಣವನ್ನ ಪೋಲ್ ಮಾಡ್ತಾ ಇದೆ, ಹಣ ಇಲ್ವಾ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಔಷಧಿಗಳ ಪೂರೈಕೆಯನ್ನೇ ಸರ್ಕಾರ ಬಂದ್ ಮಾಡ್ತಾ ಆರೋಗ್ಯ ಇಲಾಖೆಯಿಂದ ಪೂರೈಕೆ ಆಗ್ತಾ ಇಲ್ಲ ಔಷಧಿಗಳು. ಯಾದಗಿರಿಯ ಏಮ್ಸ್ 50 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ. IV ಫ್ಲೂಯಿಡ್ ಹಾಗೂ ಶ್ವಾನ ಕಡಿತ ಔಷಧಿಗಳ ಪೂರೈಕೆಗಳೇ ಆಗ್ತಾ ಇಲ್ಲ. ಕಳೆದ 6 ತಿಂಗಳಿನಿಂದ ಆಂಟಿ ರೇಬಿಸ್ ವ್ಯಾಕ್ಸಿನ್ ಪೂರೈಸ್ತಾ ಇಲ್ಲ. ಸರ್ಕಾರ ಔಷಧಿ ಪೂರೈಸದೆ ಇರೋದಕ್ಕೆ ಖಾಸಗಿ ಮೆಡಿಕಲ್ ಶಾಪ್ ಮೊರೆ ಹೋಗ್ತಾ ಇದ್ದಾರೆ. ಖಾಸಗಿ ಮೆಡಿಕಲ್ ಶಾಪ್ನಿಂದ IV ಫ್ಲೂಯಿಡ್ ರೇಬಿಸ್ ಇಂಜೆಕ್ಷನ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ. ಆರೋಗ್ಯವನ್ನು ಉಳಿಸ್ಕೊಳ್ಬೇಕಲ್ಲ, ಬದುಕಬೇಕಲ್ವಾ? ಸೊ ಹಾಗಾಗಿ ಪಾಪ ಜನ ಇನ್ನೇನು ಮಾಡ್ತಾರೆ, ABRK ಫಂಡ್ ಅನ್ನ ಬಳಸಿ ಹೊರಗಿನಿಂದ ಔಷಧಿ ಖರೀದಿಯನ್ನ ಮಾಡಲಾಗ್ತಾ ಇದೆ. ಔಷಧಿ ಕೊರತೆಯ ಬಗ್ಗೆ ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ಕೂಡ ನಡೆಸಿದೆ. ಔಷಧಿಗಳ ಕೊರತೆಗೆ ಶಾಸಕ ಶರಣಗೌಡ ಕಂದಕೂರ್ ಗರಂ ಕೂಡ ಆಗಿದ್ದಾರೆ. ಔಷಧಿಗಳ ಸ್ಟಾಕ್ ಯಾಕೆ ಕಡಿಮೆ ಇದೆ ಅಂತ ಹೇಳಿ ಆಸ್ಪತ್ರೆ ಸಿಬ್ಬಂದಿಗೆ ಪ್ರಶ್ನೆ ಮಾಡಿದ್ದಾರೆ. ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾಗೆ ಶಾಸಕರು ಕೂಡ ಕರೆ ಮಾಡಿ ಪ್ರಶ್ನೆ ಮಾಡಿದ್ದಾರೆ. ಔಷಧಗಳ ಕೊರತೆ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ ಶಾಸಕ ಕಂದಕೂರು ಅವರು ಕೂಡ. ಆರೋಗ್ಯ ಇಲಾಖೆಯಿಂದ ಔಷಧಿ ಪೂರೈಕೆ ಆಗ್ತಾ ಇಲ್ಲ. ಕಳೆದ 6 ತಿಂಗಳಿಂದಲೂ ಕೂಡ ಔಷಧಿ ಪೂರೈಕೆ ಆಗ್ತಾ ಇಲ್ಲ ಅಂತ ಹೇಳಿ ರೋಗಿಗಳು ಹೇಳ್ತಾ ಇದ್ದಾರೆ, ರೋಗಿಗಳ ಸಂಬಂಧಿಗಳು ಹೇಳ್ತಾ ಇದ್ದಾರೆ. ನಾವೇನಾದ್ರೂ ನಾಯಿ ಕಚ್ಚಿದ್ರೆ ರೇಬಿಸ್ ಇಂಜೆಕ್ಷನ್ ಅನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಜಾಗೃತಿಯನ್ನ ಮೂಡಿಸ್ತೀರಿ. ಬಟ್ ಆದ್ರೆ ಜಾಗೃತಿ ಮೂಡಿಸಿದಂತಹ ಸಂದರ್ಭದಲ್ಲಿ ಔಷಧಿಗಳ ಪೂರೈಕೆ ಕೂಡ ಆಗ್ಬೇಕಲ್ಲ, ಅದೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿಗಳ ಪೂರೈಕೆ ಆಗದಿರೋದ್ರ ಬಗ್ಗೆ ನಮ್ಮ ಯಾದಗಿರಿ ರಿಪೋರ್ಟರ್ ನಾಗಪ್ಪ ಮಾಲಿಪಾಟೀಲ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಆರೋಗ್ಯದ ಕಾಳಜಿ ವಹಿಸಿ ಸರ್ಕಾರಿ ಆಸ್ಪತ್ರೆಗಳಿಗೆ ಕರ್ನಾಟಕ ಸರ್ಕಾರದ ಹೆಸರಿನಲ್ಲಿ ಸರ್ಕಾರವೇ ಔಷಧಿಗಳನ್ನು ವಿತರಣೆ ಮಾಡಬೇಕಾಗಿತ್ತು. ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ಈಗಲೇ ನಾವು ಕೂಡ ಸುಮಾರು ಏನಂತಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಿಂದ ಸರ್ಕಾರ ಪೂರೈಕೆ ಮಾಡಬೇಕಾದಂತ IV ಫ್ರೂಟ್ಸ್ಗಳು ಇಲ್ಲಿ ಯಾದಗಿರಿ ಜಿಲ್ಲೆಯ ಬಹುತೇಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೂರೈಕೆ ಆಗಿಲ್ಲ. ಅದೇ ರೀತಿಯಾಗಿ ಪ್ರಮುಖವಾಗಿ IV ಫ್ರೂಟ್ಸ್ ಅಂತಂದ್ರೆ DNS ಆಗಿರ್ಬೋದು, NSRL ಮತ್ತು ಅದೇ ರೀತಿಯಾಗಿ ಮೆಟ್ರೋ, ಈ ಔಷಧಿ IV ಫ್ರೂಟ್ಸ್ಗಳು ಸರ್ಕಾರ ಪೂರೈಕೆ ಮಾಡಿಲ್ಲ. ಸರ್ಕಾರ IV ಫ್ರೂಟ್ಸ್ ಪೂರೈಕೆ ಮಾಡದ ಪರಿಣಾಮವಾಗಿ ಇಲ್ಲಿನ ಆರೋಗ್ಯ ಇಲಾಖೆಯು ABRK ಅನುದಾನದಡಿ ಖಾಸಗಿ ಮೆಡಿಕಲ್ ಮೊರೆ ಹೋಗಿ ಖಾಸಗಿ ಮೆಡಿಕಲ್ ಇಂದ ಪರ್ಚೇಸ್ ಮಾಡಿ ಇಲ್ಲಿ ರೋಗಿಗಳಿಗೆ ಅಗತ್ಯ ಚಿಕಿತ್ಸೆ ಕೊಡಲು ಇಲ್ಲಿ ಔಷಧಿಗಳನ್ನು ಸಂಗ್ರಹ ಮಾಡಿದೆ. ಪ್ರಮುಖವಾಗಿ DNS ಆಗಿರಬಹುದು, NS, ಮೆಟ್ರೋ, ಅದೇ ರೀತಿಯಾಗಿ RL IV ಫ್ರೂಟ್ಸ್ಗಳನ್ನು ಖಾಸಗಿ ಮೆಡಿಕಲ್ ಇಂದ ಪರ್ಚೇಸ್ ಮಾಡಿ ಇಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುವಂತ ಕೆಲಸ ಮಾಡ್ತಾ ಇದ್ರೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಶ್ವಾನ ಕಡಿತಕ್ಕೆ ಒಳಗಾದಾಗ ಪ್ರಮುಖವಾಗಿ ರ್ಯಾಬಿಪುರ್ ಇಂಜೆಕ್ಷನ್ ಅತಿ ಅವಶ್ಯ. ಆದರೆ ಇಲ್ಲಿ ಕರ್ನಾಟಕ ಸರ್ಕಾರ ಇಲ್ಲಿ ಶ್ವಾನ ಕಡಿತಕ್ಕೆ ಒಳಗಾದಂತ ವ್ಯಕ್ತಿಗಳಿಗೆ ರೆಬಿಸಸ್ ವ್ಯಾಕ್ಸಿನ್ ಇಲ್ಲಿ ಪೂರೈಕೆ ಮಾಡುವಂತ ಕೆಲಸ ಮಾಡಿಲ್ಲ. ಸುಮಾರು ತಿಂಗಳಿಂದ ಇಲ್ಲಿ ಸರ್ಕಾರ ರ್ಯಾಬಿಸ್ ಔಷಧಿಗಳನ್ನು ಪೂರೈಕೆ ಮಾಡುವಂತ ಕೆಲಸ ಮಾಡಿಲ್ಲ. ಆದರೆ ABRK ಅನುದಾನದಲ್ಲಿ ಇಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ರೆಬಿಸ್ ಇಂಜೆಕ್ಷನ್ ಆಗಿರಬಹುದು, ಅದೇ ರೀತಿಯಾಗಿ IV ಫ್ರೂಟ್ಸ್ಗಳನ್ನು ಪರ್ಚೇಸ್ ಮಾಡಿ ಚಿಕಿತ್ಸೆ ಕೊಡುವಂಥ ಕೆಲಸ ಮಾಡ್ತಾ ಇದ್ರಿ. ಆದರೆ ಇಲ್ಲಿ ದೃಶ್ಯಗಳನ್ನು ನೋಡ್ಬೋದು, ಯಾವುದೇ ಇಲ್ಲಿ ಶ್ವಾನ ಕಡಿತಕ್ಕೆ ಒಳಗಾದಾಗ ಇಲ್ಲಿ ಇಂಜೆಕ್ಷನ್ ಏನು ರ್ಯಾಬಿಸಸ್ ಇಂಜೆಕ್ಷನ್ ಕೊಡಬೇಕು, ಅದು ಕೂಡ ಇಲ್ಲಿ ಇಲ್ಲ. ಆದರೆ ಈಗ ಯಾವುದೇ ಯಾದಗಿರಿ ಜಿಲ್ಲೆಯ ಬಹುತೇಕ ಸುಮಾರು 49 ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ತಾಲೂಕು ಆರೋಗ್ಯ ಕೇಂದ್ರ ಸೇರಿ ಸುಮಾರು 49 ಆರೋಗ್ಯ ಸಂಸ್ಥೆಗಳು ಇದ್ದಾವೆ. ಆದರೆ ಸರ್ಕಾರ ಈ 49 ಆಸ್ಪತ್ರೆಗಳಿಗೆ ಸರ್ಕಾರದಿಂದ ಕರ್ನಾಟಕ ಸರ್ಕಾರ ಹೆಸರಿನಲ್ಲಿ IV ಫ್ರೂಟ್ಸ್ ಆಗಿರ್ಬೋದು, ರೆಬಿಸಸ್ ಇಂಜೆಕ್ಷನ್ಗಳನ್ನು ಕರ್ನಾಟಕ ಸರ್ಕಾರ ಪೂರೈಕೆ ಮಾಡಿಲ್ಲ. ಆದರೆ ಆರೋಗ್ಯ ಇಲಾಖೆಯು ಈಗಲೇ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು, ಆಯಾ ಆಸ್ಪತ್ರೆ ವೈದ್ಯಾಧಿಕಾರಿಗಳು
ಖಾಸಗಿ ಮೆಡಿಕಲ್ ಮೂಲಕ ಅಲ್ಲಿ ಪರ್ಚೇಸ್ ಮಾಡಿಕೊಂಡು ಆಸ್ಪತ್ರೆಯಲ್ಲಿ ಸಂಗ್ರಹಿಸಿ ರೋಗಿಗಳಿಗೆ ಅಗತ್ಯ ಚಿಕಿತ್ಸೆ ಕೊಡುವಂತ ಕೆಲಸ ಮಾಡ್ತಾ ಇದ್ರೆ. ಆದಷ್ಟು ಬೇಗ ರಾಜ್ಯ ಸರ್ಕಾರ ರೋಗಿಗಳ ಹಿತ ಕಾಪಾಡಬೇಕಾದ್ರೆ ಏನು ಕರ್ನಾಟಕ ಸರ್ಕಾರವೇ ಈ ಕೊರತೆ ಇರುವಂತ ಔಷಧಿಗಳನ್ನು ಪೂರೈಕೆ ಮಾಡುವಂತ ಕೆಲಸ ಮಾಡಬೇಕಾಗಿದೆ. ನಾಗಪ್ಪ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ಬುದ್ನಾಳ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಒಂದ್ ಕಡೆ ಸರ್ಕಾರ ಈ ಪಂಚ ಗ್ಯಾರಂಟಿ ಯೋಜನೆಯನ್ನ ಜಾರಿ ಮಾಡಿ ಅದನ್ನು ಕೂಡ ಸಮರ್ಪಕವಾಗಿ ಹಣವನ್ನ ಕೊಡ್ತಾ ಇಲ್ಲ, ಮತ್ತೆ ಸರಿಯಾಗಿ ಅಕ್ಕಿಯನ್ನು ಕೂಡ ಕೊಡ್ತಾ ಇಲ್ಲ. ಇದೊಂದು ಮೈನಸ್ ಪಾಯಿಂಟ್ ಆದ್ರೆ, ಮತ್ತೊಂದು ಕಡೆ ಔಷಧಿಗಳ ಪೂರೈಕೆಯಲ್ಲೂ ಕೂಡ ಕೊರತೆ ಕಾಣಿಸ್ತಾ ಇದೆ. ನೆನ್ನೆ ಮೊನ್ನೆಯಿಂದ ಅಲ್ಲ, ಅದು ಕಳೆದ 6 ತಿಂಗಳಿಂದಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ನೀವು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳನ್ನ ಕೂಡ ಮಾಡಿದ್ದೀರಿ, ಪತ್ರವನ್ನ ಕೂಡ ಬರೆದಿದ್ದೀರಿ, ಬಟ್ ಆದ್ರೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಮೇಡಮ್, ಇವಾಗ ಜಿಲ್ಲಾದ್ಯಂತ ಇರ್ತಕ್ಕಂಥ ಜಿಲ್ಲಾ ಮತ್ತು ತಾಲೂಕು ಮತ್ತು ಹೋಬಳಿ ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ಕೆಲವು ಔಷಧಿಗಳ ಕೊರತೆಯಿಂದ ಸಾರ್ವಜನಿಕರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈ ಜಿಲ್ಲೆಯಲ್ಲಿ ಕಡುಬಡವರೇ ಜಾಸ್ತಿ ರೀ. ಕೃಷಿ ಕೂಲಿ ಕಾರ್ಮಿಕರು, ಕಡುಬಡವರು. ಈಗ ಮಳೆಗಾಲ ಚಾಲು ಆಗಿರೋದ್ರಂತ ಪ್ರಾರಂಭವಾಗಿರೋಂಥ ರೋಗ ರುಜಿನಗಳು ಬರ್ತಾವ. ಜನರಿಗೆ ಏನತ್ತದ, ತಕ್ಷಣ ಅಲ್ಲಿ ಹೋದ ತಕ್ಷಣ ಅವ್ರಿಗೆ ಏನದ ಚಿಕಿತ್ಸೆ ಸಿಗದ ಪರಿಸ್ಥಿತಿ ಅಂತೆ ಜಿಲ್ಲಾ ಕೇಂದ್ರಕ್ಕೆ ಬರತಕ್ಕಂಥ ವ್ಯವಸ್ಥೆ ಆಗದ. ಅಲ್ಲಿ ಜಿಲ್ಲಾ ಆಸ್ಪತ್ರೆ ಯಾದಗಿರಿ ಬಿಟ್ಟು 6 ಕಿಲೋಮೀಟರ್ ದೂರ ಇರೋದ್ರಿಂದ ಜನರಿಗೆ ಅಲ್ಲಿ ಹೋಗ್ಲಕ್ಕಾಗಲ್ರಿ. ಉಚಿತ ಟ್ರೀಟ್ಮೆಂಟ್ ಕೊಟ್ಟರು ಅಲ್ಲಿಗೆ ಹೋಗೋದ ಪರಿಸ್ಥಿತಿ, ಆಟೋಕ್ಕೆ 100-200 ರೂಪಾಯಿ ಕೊಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗದ. ಮತ್ತೆ ಕೆಲವು ಇಂಜೆಕ್ಷನ್ ಗೋಲಿ ಇರೋದ್ರಿಂದ ಹೊರಗೆ ಬರ್ದು ಕೊಟ್ರೆ ಅಲ್ಲಿ ಸಿಗ್ಲಾರ್ದು ಮತ್ತೆ ಸಿಟಿಗೆ ಬಂದು ತಗೊಂಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ರಾಜ್ಯ ಸರ್ಕಾರನೇ ಎಲ್ಲಾ ಔಷಧಿಗಳು ಸಮಯಕ್ಕೆ ಸಂದರ್ಭ ಈ ಸೀಸನ್ಗೆ ಏನೇ ಬೇಕು ಅಂತ ಎಲ್ಲಾ ಮೆಡಿಸಿನ್ ಸರ್ಕಾರನೇ ಖರೀದಿ ಮಾಡಿಕೇಸಿ ಹಾಸ್ಪಿಟಲ್ಗಳಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಈ ಬಡವರಿಗೆ ಅನುಕೂಲ ಆಗ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕೆ ಪೂರೈಕೆ ಆಗ್ತಾ ಇಲ್ಲ? ಇದು ಇವರು ರಾಜಕಾರಣಿಗಳು ತಮ್ಮ ಸ್ವಾರ್ಥಗೋಸ್ಕರ ತಾವೇ ಕಚ್ಚಾಡ್ತದ ಮ್ಯಾಗ. ಜನರು ಚಿಂತೆ ಮಾಡ್ತಾ ಇಲ್ಲ. ಈ ಕಡು ಮತದಾರರು ನಮಗ್ ಮತ ಹಾಕಿ ಕಳಿಸಿದಾರ, ಅವ್ರಿಗೆ ಏನಾದ್ರು ಮಾಡ್ಬೇಕು ಅಂತ ಆರೋಗ್ಯದಲ್ಲಿ ಅವ್ರಿಗೆ ಸ್ವಲ್ಪ ಏರ್ಪೇರ್ ಆಗದಂಗೆ ನೋಡ್ಕೊಂತ ಹೋದ್ರೆ ಅನುಕೂಲ ಆಗ್ತದ. ಅವ್ರಿಗೆ ನೋಡೋದನ್ನು ಬಿಟ್ಟುಗೇಸಿ ಅವ್ರು ಚುನಾವಣೆ ಬಂದಾಗ ಎಲ್ಲರೂ ಮನೆ ಬಾಗಿಲಿಗೆ ತಿರುಗಾಡ್ತಾರ ಖಾಲಿ ಚಕ್ರ ಕಟ್ಕೊಂಡು. ಈಗ ನೋಡಿದ್ರೆ ಅವ್ರಿಗೆ ಏನನ್ನ ಆದಾಗ ಅವ್ರ ಕಡೆಗೆ ತಿರುಗಿ ನೋಡೋದಿರತಕ್ಕಂಥದ್ದು ಸುದ್ದಿ ಆದ್ರೂ ಕೂಡ ಇಂಥಲ್ಲಿ ಟಿವಿ ಪತ್ರಿಕೆ ಬಂದದನ್ನು ಎಚ್ಚೆತ್ಕೊಂಡು ಸಂಬಂಧಪಟ್ಟವ್ರಿಗೆ ಆ ಸ್ಥಳಕ್ಕೆ ಕಳಿಸಿ ಖರ್ಚೇದ್ ಮಾಡಿ. ಈಗ ನಾಯಿ ಒಂದೊಂದು ಹಾಸ್ಪಿಟ್ಲಲ್ಲಿ ರ್ಯಾಬಿಸ್ ವ್ಯಾಕ್ಸಿನ್ ಇಲ್ಲ ರೀ. ಯಾವ್ದು ನಾಯಿ ಕಚ್ಚಿದಾಗ ಅಲ್ಲಿ ಇಂಜೆಕ್ಷನ್ ಹೊರಗೆ ಬರ್ದು ಕೊಡ್ತಕ್ಕಂಥ ವ್ಯವಸ್ಥೆ ಆಯ್ತು ಒಂದ್ ಕಡೆ. ಅದು 400 ರೂಪಾಯಿ ಬಿಡ್ತಾರೆ, 350-400 ರೂಪಾಯಿ. ಬಡವ್ರು ಎಲ್ಲಿಂದ ತಂದು ಕೊಡ್ಬೇಕ್ರಿ ಅವರು? ಹಂಗಾಗಿ ಇವಾಗ ಇದಕ್ಕ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಆರೋಗ್ಯ ಸಚಿವರು ಮತ್ತೆ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಎಲ್ಲೆಲ್ಲಿ ಕೊರತೆ ಅದ ಆ ಕೊರತೆ ಇರತಕ್ಕಂಥವು ಎಲ್ಲ ದಿನ ಸ್ಟಾಕ್ ತರಿಸಿ ಕೊಡ್ಬೇಕು. ಈಗ ನಾವು ಮನೆಯಲ್ಲಿ ಏನಾದ್ರು ಬೇಕಾದ್ರೆ ನಾವು ಮೊದಲೇ ತರಿಸಿಟ್ಕಲ್ರಿ, ಎಲ್ಲ ತಂದಿಟ್ಕಲ್ರಿ ನಾವು. ಹೊರಗಡೆ ಇಲ್ಲ, ನಮಗ್ ಗೊತ್ತಿರಂಗೆ ಕೆಲವೊಂದು ಬರ್ದು ಕೊಡ್ತಕ್ಕಂಥ ಹೊರಗೆ ಬರ್ದು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಇಲ್ಲಾಂದ್ರೆ ಅವರೇ ಪರ್ಚೇಸ್ ಮಾಡ್ಕೇಸಿ ಮಾಡ್ಲಾಕತ್ತಾರ ಮೇಡಮ್. ಅಂತದಕ್ಕಿಂತ ಅಲ್ಲೇ ರಾಜ್ಯ ಸರ್ಕಾರಲಿಂತೆ ಮಾಡಿ ಅದಕ್ಕೆ ಸೀಲ್ ಆಗ್ಬೇಕಂದ ಸರ್ಕಾರದ ಔಷಧಿಗಳನ್ನು ಮಾರಾಟಕ್ಕಿಲ್ಲ ಅಂತಕ್ಕಂಥದ್ದು ಮುದ್ರೆಯಲ್ಲಿಂತ ಅಲ್ಲಿಂದ ಸರಬರಾಜಾದ್ರೆ ಕಿರಿಕಿರಿ ಆಗಲ್ಲ. ಈ ಹೊರಗಾದ್ರೆ ಏನೋ ಮಾಡಿದ್ರೆ ಪರ್ಚೇಸ್ ಮಾಡಿ ತಗೊಂಡು ಅದ್ರಾದ್ರೂ ಮಾರಾಟ ಮಾಡ್ಬೋದು. ಅದ್ರಲ್ಲಿಂತ ಪರ್ಚೇಸ್ ಮಾಡ್ಲ ಹೊರಗಿನ ಪರ್ಚೇಸ್ ಮಾಡಿದ್ರೆ ಸೀಲ್ ಇರಲ್ರಿ, ಗೌರ್ಮೆಂಟ್ ಸೀಲ್ ಇರಲ್ಲ. ಮಾರಾಟ ಮಾಡ್ಬೋದು ಹೆಚ್ಚ ಕಡಿಮೆ ಆದ್ರೆ ಅದನ್ನ ಯಾವ್ದು ದಾಖಲಾತಿಗಳನ್ನು ಸುಳ್ಳು ಸೃಷ್ಟಿ ಮಾಡಿನ ಯಾವ್ದು ಕಳಪೆ ಆಗ್ಬೋದು, ಮತ್ತೆ ಅದ್ರ ಮೇಲೆ ಭ್ರಷ್ಟಾಚಾರ ನಡಿಬಹುದು. ಅದು ಸರ್ಕಾರಲಿಂತ ಮುದ್ರಿತ ಆದ ಏನು ಮಾಡ್ಲಕ್ ಬರಲ್ಲ. ಅಲ್ಲಿಂದ ಖರೀದಿ ಮಾಡಿ ವಿತರಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮುಂದೆ ಆಗ್ಬೇಕಂತಕ್ಕಂಥದ್ದು ನಮ್ದು ಆಗ್ರಹ. ಈ ವೈದ್ಯರು ಏನ್ ಮಾಡ್ತಾ ಇದಾರೆ ಅಂತ ವೈದ್ಯರಿಗೂ ಕೂಡ ಗೊತ್ತಿದೆ ಅಲ್ವಾ? ಫ್ಲೂಯಿಡ್ಸ್ ಗಳಿಲ್ಲ, ಮತ್ತೆ ನಾಯಿ ಕಡಿತಕ್ಕೆ ಒಳಗಾದಂತಹ ಇಂಜೆಕ್ಷನ್ ಕೂಡ ಈಗ ಇಂಜೆಕ್ಷನ್ ಸ್ಟೋರ್ ರೂಮ್ ನೋಡಿಕೇಸಿ ಯಾವ್ಯಾವ ಸ್ಟಾಕ್ ಇಲ್ಲ ಇರಲಾರ್ದು ಡೈಲಿ ಅಪ್ಡೇಟ್ ಇರ್ಬೇಕು. ಎಲ್ಲರಲ್ಲಿ ನೌಕರಸ್ಥರು ಓದಿಕೇಸಿ ಪಾಸ್ ಆದಾರ ನಮ್ಮಲ್ಲಿ ಯಾರು ದಡ್ರಿಲ್ಲ. ಸ್ಟಾಕ್ ಏನ್ ಬೇಕು ಏನಿಲ್ಲ ಅಂತ ಆಗ್ತಕ್ಕಂಥ ವ್ಯವಸ್ಥೆಗೆ ಅದಕ್ಕೇನದ ಮೇಲಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯನೇ ಕಾರಣ. ಮೇಲಾಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ಬೇಕು ಅಂತೀರಿ? ಹೌದ್ರಿ ಮೇಡಮ್. ಈಗ ನೋಡ್ಬೇಕಲ್ಲ ಸ್ಟಾಕ್ ಏನ್ ಬಂತು ಏನಿಲ್ಲ ಅಂತ ನೋಡಿದಾಗ ತರಿಸಿದ್ರೆ. ಓಕೆ, ಉಮೇಶ್ ಬುದ್ನಾಳ್ ಅವರೇ, ನಮ್ ಜೊತೆ ಶರಣಗೌಡ ಕಂದಕೂರ್ ಗುರುಮಠಕಲ್ ಶಾಸಕರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನೇ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನೋಡಿ, ಕಳೆದ 6 ತಿಂಗಳಿಂದಲೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರ ನಿಮ್ಮ ಗಮನಕ್ಕೆ ಬಂದಿದ್ಯಾ ಸರ್? ನಮ್ ಗಮನಕ್ಕೆ ಬಂದ್ಮೇಲೆ ತಮ್ಮ ಗಮನಕ್ಕೆ ಬಂದಿದೆ ಅಂತ ನನ್ನ ಅನಿಸಿಕೆ. ಸರ್, ಇಲ್ಲಿವರೆಗೂ ಕೂಡ ಇನ್ನೂ ಕೂಡ ನಿಮ್ಮ ಗಮನಕ್ಕೆ ಬಂದಿದ್ರು, ನಮ್ಮ ಗಮನಕ್ಕೆ ಈಗ ಬಂದಿದೆ ಅಂತ ನೀವೇ ಹೇಳ್ತಾ ಇದ್ದೀರಿ, ಬಟ್ ಇನ್ನೂ ಪೂರೈಕೆ ಆಗ್ತಾ ಇಲ್ವಲ್ಲ ಸರ್ ಔಷಧಿಗಳು? ಯಾಕೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಗುರುಮಿಠಕಲ್ ಮತಕ್ಷೇತ್ರದ ಎಲ್ಲಾ ಆಸ್ಪತ್ರೆಗಳಿಗೆ ನಾನು ಭೇಟಿ ಕೊಟ್ಟ ಸಂದರ್ಭದಲ್ಲಿ
ನಾವು ಫಾರ್ಮಾಸಿಸ್ಟ್ಗಳು ರಿಜಿಸ್ಟ್ರಿಗಳನ್ನ ನೋಡಿದಾಗ ಅಥವಾ ಅಲ್ಲಿ ಬರ್ತಕ್ಕಂಥ ಮೇಂಟೆನೆನ್ಸ್ ದುಡ್ಡುಗಳು ಎಲ್ಲಿಗೆ ಹೋಗ್ತದೆ ಅಂತ ತಿಳ್ಕೊಂಡೇನಪ್ಪ ಅಂದ್ರೆ ಹೇಳಿದಾಗ ಹ್ಮ್ ಆ ಸಂದರ್ಭದಾಗ ಡಾಗ್ ಬೈಟ್ಸ್ ಮೆಡಿಸಿನ್ ಒಂದು 6 ತಿಂಗಳಿಂದ ಸಪ್ಲೈ ಇಲ್ಲ ಮತ್ತು IV ಫ್ಲೂಟ್ಸ್ 6 ತಿಂಗಳಿಂದ ಸಪ್ಲೈ ಇಲ್ಲ. ಯಾವುದೇ ಬಡ ಜನ ಆಸ್ಪತ್ರೆಗೆ ಬಂದಾಗ ಅಲ್ಲೆಲ್ಲ ಹೊರಗಡೆಲಿಂದ ತರಬೇಕು ಅಂತ ತಿಳ್ಕೊಂಡು ಅವರು ಹೇಳ್ತಕ್ಕಂಥದ್ದು ಅಲ್ಲಿ ಸಾರ್ವಜನಿಕರಿಂದ ಗೊತ್ತಾಗದಾಗ ನಾವು ಖುದ್ದಾಗಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಇಲಾಖೆಗೆ ಮಾತಾಡಿದಾಗ ಅವರು ಇಲ್ಲ ಸ್ವಲ್ಪ ಸಮಸ್ಯೆ ಆಗಿದೆ ಅದನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ನೋಡ್ಬೇಕು. ಓಕೆ ಸರ್, ಆದಷ್ಟು ಬೇಗ ಸ್ವಲ್ಪ ಪೂರೈಕೆ ಮಾಡೋದಕ್ಕೆ ಹೇಳಿ ಸರ್. ಯಾಕೆಂದ್ರೆ ನೋಡಿ ಒಂದಲ್ಲ ಮೇಡಮ್, ಎರಡಲ್ಲ ನಾನು ಸರ್ಕಾರದ ಭಾಗ 50 ಅಲ್ಲ, ಆಸ್ಪತ್ರೆಗಳಲ್ಲಿ ಇದೇ ನಾನು ಸಮಸ್ಯೆ. ಸರ್ಕಾರದ ಭಾಗ ಅಲ್ಲ, ನಾನೊಬ್ಬ ಶಾಸಕ. ಸರ್ಕಾರದ ಗಮನಕ್ಕೆ ತರಕ್ ನಾನ್ ಪ್ರಯತ್ನ ಮಾಡೀನಿ. ಇದು ಕೆಲಸ ಈಗ ಮಾಧ್ಯಮದವರು ತಾವು ಏನಂತಂದ್ರೆ ಸರ್ಕಾರ ನಾವು ಮಾಡಿದೀವಿ ಸರ್, ನಾವು ಮಾಡ್ತಾ ಇದೀವಿ ಈ ಮೂಲಕ. ಕೆಲಸ ತಾವು ಮಾಡ್ಬೇಕಂತ ನನ್ನ ಒಂದು ಮನವಿ. ನಿಜವಾಗ್ಲೂ ಸರ್, ನಾವು ಯಾವಾಗ್ಲೂ ಕೂಡ ಜನಸಾಮಾನ್ಯರ ಪರಿಸ್ಥಿತಿಯನ್ನ ಆಲಿಸ್ಕೊಂಡು ಮತ್ತೆ ಸರ್ಕಾರದ ಗಮನಕ್ಕೆ ತರುವಂತಹ ನಾವು ಕೆಲಸವನ್ನ ಮಾಡ್ತೀವಿ. ನೀವು ಕೂಡ ಮಾಡಿದ್ದೀರಿ. ಧನ್ಯವಾದಗಳು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.